ಇದು ಬುರಿ ಗಂಡು. ಬುರಿ ಗಂಡ. ಸಬ್ಜಾ ಹೆಣ್ಣು. ಇದು ರೋಷನ್ ಮೇಲು. ಈ ನೋಡಿ ಸೂಪರ್ ಆಗಿದೆ. ಸಬ್ಜಾ ಗಂಡು, ಸಬ್ಜಾ ಹೆಣ್ಣು. ಸಬ್ಜಾ ರೆಗ್ದಾರ್ ಗಂಡು, ಸಬ್ಜಾ ಹೆಣ್ಣ. ಸಬ್ಜಾ ಹೆಣ್ಣು. ಈ ನೋಡ್ರಿ ಸೂಪರ್ ಆಗಿದೆ. ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬ್ ಇಲ್ಲೇ ನೋಡ್ಬೋದು ಶಾಪ್ ಬಟನ್. ಈ ಕಡೆ ಕ್ಲಿಕ್ ಮಾಡ್ರಿ, ಲಿಂಕ್ ಓಪನ್ ಆಗತ್ತೆ, ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ಬೋದು ನೀವು. ಸಬ್ಸ್ಕ್ರೈಬರ್ ಯಾವುದು? ಈ ಥರ್ಡ್ ಮೇಲು ಧೂಮಾ ಗಂಡ. 4000ಗೆ 4 ಸಿಂಗಲ್ ತಗೊಂಡ್ರೆ 1200. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್. ಏನಂದ್ರೆ ಮತ್ತೊಂದ್ಸಲಿ ಒಂದು ಹೊಸ ಕಂಟೆಂಟ್ ಜೊತೆ ಬಂದಿದ್ದೀನಿ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ, ಅಣ್ಣ ಯಾವ ತರ ಹಕ್ಕಿಗೆ ರೋಗ ಬಂದ್ರೆ ಕ್ಲಿಯರ್ ಮಾಡ್ಬೇಕು, ಏನು ಅದು ಟಿಪ್ಸ್ ಹೇಳ್ಕೊಡ್ರಿ ಅಂತ ಅಂದಿದ್ದು. ನನ್ಗೂ ಗೊತ್ತು, ಆದ್ರೆ ನನ್ಗಿಂತ ಸ್ವಲ್ಪ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಅವ್ರಿಗೆ ಪರ್ಫೆಕ್ಟ್ ಆಗಿ ಗೊತ್ತಿರತ್ತೆ. ಯಾಕಂದ್ರೆ ಅವರು ತುಂಬಾ ವರ್ಷದಿಂದ ಹಕ್ಕಿಗಳು ಸಾಕ್ತಾ ಇರ್ತಾರೆ. ಅವ್ರಿಗೆ ಇವತ್ತು ವಿಸಿಟ್ ಮಾಡ್ತಾ ಇರೋದು ನಾನು ಇಮ್ರಾನ್ ಅಣ್ಣ ಶಾಪು. ಇದು ಆಲ್ಮೋಸ್ಟ್ ಲಾಲ್ಬಾಗ್ ಹತ್ರ ಇರೋದು. ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಐತೆ. ಯಾರೇ ಹೊಸ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರಿ. ಇವಾಗ ಬರ್ರಿ, ನಿಮ್ಮ ಹಕ್ಕಿ ರೋಗ ಯಾವ ತರ ಕ್ಲಿಯರ್ ಮಾಡಬೇಕು, ಒಳ್ಳೆ ಹಕ್ಕಿಗಳು ಐತೆ, ಅದು ತೋರಿಸ್ತೀನಿ ಜೊತೆ ಅಲ್ಲಿ. ಇವಾಗ ಬರ್ರಿ ಹೋಗೋಣ, ವಿಸಿಟ್ ಮಾಡೋಣ ಶಾಪ್ಗೆ. ನೋಡ್ಬೋದು ಶಾಪ್ ಇಲ್ಲೇ ಐತೆ. ನಮ್ಮ ಇಮ್ರಾನ್ ಅಣ್ಣನು ಒಳಗಡೆ ಇದ್ದಾರೆ. ಆಮೇಲೆ ಒಳ್ಳೆ ಹಕ್ಕಿಗಳು ತಂದಿದ್ದಾರೆ ಅವರು. ಬರ್ರಿ ಕೇಳೋಣ ಅವ್ರಿಗೆ ಹೋಗಿ. ಹಾಯ್ ಅಣ್ಣ, ಏನ್ ಬಿತ್ತಪ್ಪ ಇಲ್ಲೂ. ಹೆಂಗಿದ್ದೀರ ಅಣ್ಣ? ಚೆನ್ನಾಗಿದ್ದೀನಿ. ಊಟ ಆಯ್ತು? ಆಯ್ತಾ. ಇವತ್ ನಮ್ಮ ಆಡಿಯನ್ಸ್ಗೆ ಏನಣ್ಣ ಆಫರು? ಹಕ್ಕಿಗಳಿದಾವೆ, ದೊಡ್ಡ ಹಳೆ ಹಕ್ಕಿಗಳು ತಗೊಂಡ್ ಬಂದಿದೀನಿ. ಕೆಲವರು ದೊಡ್ಡ ಜೊತೆಗಳು, ಒಳ್ಳೆ ಕಣ್ಣುಗಳಲ್ಲಿ ಒಳ್ಳೆ ಜೊತೆಗಳಿದ್ರೆ ಬಂದ್ ಹೇಳಿ ಸರ್ ಅಂತ ಹೇಳ್ತಾ ಇದ್ರು. ಪರ್ಸನಲ್ ಆಗಿ ಕಳ್ಸಿ ಅಂತ ಹೇಳ್ತಾರೆ. ಯೂಟ್ಯೂಬ್ ಅಲ್ಲೇ ಹಾಕ್ತೀನಿ. ಯೂಟ್ಯೂಬ್ ಅಲ್ಲೇ ಹಾಕ್ಸ್ತೀನಿ. ನೋಡ್ಬಿಟ್ಟು ಹಕ್ಕಿಗಳು ಇದ್ ಮಾಡಿ. ಕೆಲವರು ಕಮೆಂಟ್ ಮಾಡಿಸ್ತಾ ಇದಾರೆ, ಕಾಯಿಲೆಗಳು ಬಂದ್ರೆ ಹಕ್ಕಿಗಳು ತಿಳಿಸಿ ಅಂತ ಹೇಳ್ಬಿಟ್ಟು. ಅದೇನಾದ್ರು ಪ್ರಾಬ್ಲಮ್ ಇದ್ರೆ ಅದ್ ನನ್ಗೆ ವಿಡಿಯೋ ಹಾಕಿದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ನಾನು ಹೇಳ್ಕೊಡ್ತೀನಿ. ಓಕೆ, ಮಾಡ್ಬೇಕು. ಆಮೇಲೆ ಸ್ವಲ್ಪ ನೀವ್ ಹೇಳ್ಕೊಡ್ತೀರಾ ಯಾವ ರೋಗ ಬಂದ್ರೆ ಏನ್ ಮಾಡ್ಬೇಕಂತ ಹೇಳ್ತೀನಿ. ಅದೇ ಅವ್ರದ್ದು ವಿಡಿಯೋ ಹಾಕಿದ್ರೆ ನಾನು ಹೇಳ್ತೀನಿ. ಓಕೆ, ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಎಕ್ಸಾಂಪಲ್, ನಾರ್ಮಲಿ ಹಕ್ಕಿಗೆ ಯಾವ ಡಿಸೀಸ್ ಜಾಸ್ತಿ ಬರೋದು ನಿಮ್ ಪ್ರಕಾರ? ಜಾಸ್ತಿ ಅಂದ್ರೆ ಬಾಯಲ್ಲಿ ವೈಟ್ ಆಗೋದು, ವೈಟ್ ಗ್ರೀನ್ ಮೋಷನ್, ಇವಾಗ ಎಲ್ಲಾ ಕಡೆ ಕ್ಯಾಂಕರ್ ತರ. ಆಮೇಲೆ ವೈಟ್ ಗ್ರೀನ್ ಮೋಷನ್ ಮಾಡೋದು. ಅದಾದ್ಮೇಲೆ ಅಕ್ಕಿ ಗ್ರೀನ್ ವೈಟ್ ಮಾಡಿದ ತಕ್ಷಣ ನೀವು ಒಂದೇ ಸಲ ತಿರ್ಕೊಂಡ್ಬಿಡೋದು, ಶೇಕಿಂಗ್ ಬಂದ್ಬಿಡೋದು, ಅದೆಲ್ಲ ನಡೀತಾ ಇದೆ. ಅದಕ್ಕೆ ಬರಕ್ ಮುಂಚೆನೆ ಅದೆಲ್ಲ ಹೇಳ್ಕೊಡ್ತಾರಣ್ಣ. ಮಧ್ಯ ಅಲ್ಲಿ ನಾನೇ ಕೇಳ್ತೀನಿ ಕ್ವಶನ್ ಅಣ್ಣಗೆ, ಇದು ಈ ಡಿಸೀಸ್ಗೆ ಏನ್ ಮಾಡ್ಬೇಕಂತ. ಇವಾಗ ಸದ್ಯಕ್ಕೆ ನಿಮ್ಮ ಹತ್ರ ಯಾವ್ಯಾವ ಹಕ್ಕಿಗಳು ಐತಣ್ಣ? ರೋಷನ್ಗಳಿದಾವೆ, ರೆಗ್ದಾರ್ಗಳಿದಾವೆ, ತಾಮ್ರಲ್ಗಳಿದಾವೆ, ಇದೆಲ್ಲ ನೋಡ್ಬೋದು. ಕಟ್ಟನ್ಗಳಿದಾವೆ, ಬೂರಿಗಳಿದಾವೆ. ಇದ್ಯಾವ್ದಣ್ಣ 3 ಹಕ್ಕಿಗಳು ಬಿಟ್ಟಿದ್ರ ಸೂಪರ್ ಆಗಿ ಕಾಣಿಸ್ತೈತೆ? ಇದು ಬೂರಿ